ನಮಸ್ಕಾರ ಸ್ನೇಹಿತರೆ, ಸಿಂಗಲ್ ಪೇರೆಂಟ್ ಆಗಿರೋ ಮಹಿಳೆ ಆಕ್ಸಿಡೆಂಟಲಿ ತನ್ನ ಗಂಡನನ್ನ ಕಳ್ಕೊಂಡಿದ್ದಾಳೆ. ಇವಳಿಗೂ ಕಾಲು ಏಟಾಗಿ ಸರಿಯಾಗಿ ಓಡಾಡೋಕೆ ಆಗಲ್ಲ. ಇವಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಮಕ್ಕಳನ್ನ ತಾಯಿಯಲ್ಲ, ತಾಯಿಯನ್ನೇ ಮಕ್ಕಳು ನೋಡ್ಕೊಳ್ಳೋ ಹಾಗಾಗಿದೆ. ಯಾಕಂದ್ರೆ ಗಂಡನನ್ನ ಕಳ್ಕೊಂಡು ದುಃಖದಲ್ಲಿ ಮುಳುಗಿದ್ದಾಳೆ ಈ ಮಹಿಳೆ. ಇಂಥ ಸಂದರ್ಭದಲ್ಲಿ ಇರೋ ಸಮಸ್ಯೆ ಸಾಲ್ದು ಅಂತ ಒಂದಿನ ಮನೆಯ ಹೊರಗೆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಒಬ್ಳು ಚೇರ್ ಹಾಕೊಂಡು ಕೂತಿರೋದನ್ನ ನೋಡಿ ಅಮ್ಮ ಮಕ್ಕಳೆಲ್ಲ ಇವಳನ್ನ ಇಲ್ಲಿಂದ ಓಡಿಸೋಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಗನ್ನಿಂದ ಹೆದರಿಸಿದ್ರು ಕೂಡ ಈ ಮಹಿಳೆ ಇಲ್ಲಿಂದ ಹೋಗ್ತಿಲ್ಲ. ದಿನೇ ದಿನೇ ಈ ಮಹಿಳೆ ಮನೆಯ ಹತ್ರಕ್ಕೆ ಬರೋಕೆ ಶುರು ಮಾಡಿದಾಗ ಇವಳ ನೆರಳು ಮನೆ ಮೇಲೆ ಬೀಳ್ತಿದ್ದಂಗೆ ಆ ಕಪ್ಪು ನೆರಳಿನ ರೂಪದಲ್ಲಿ ಈ ಮಹಿಳೆ ಮನೆಯ ಒಳಗೆ ಬಂದು ಎಲ್ಲರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾಳೆ. ನೋಡ್ತಿದ್ದಂಗೆ ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಭಯಾನಕ ರೂಪದಲ್ಲಿ ಬಂದು ಅಮ್ಮ ಮಕ್ಕಳನ್ನ ಹಾಂಟ್ ಮಾಡೋಕೆ ಶುರು ಮಾಡ್ತಾಳೆ. ಏನಾಗ್ತಿದೆ ಇಲ್ಲಿ? ಯಾರು ಈ ಮಹಿಳೆ? ನೆರಳಿನ ರೂಪದಲ್ಲಿ ಮನೆಗೆ ಹೇಗೆ ಬರ್ತಾಳೆ? ಇವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾಳೆ ಅನ್ನೋದನ್ನ ವುಮೆನ್ ಇನ್ ದ ಯಾರ್ಡ್ ಅನ್ನೋ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಈ ಮೂವಿಯನ್ನ ನಾನು ನೋಡೋಕೆ ಶುರು ಮಾಡಿದಾಗ ಮೊದಲು ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಫ್ಯಾಮಿಲಿಗೆ ತೊಂದರೆ ಕೊಡೋದಷ್ಟೇ ಸ್ಟೋರಿ ಅಂತ ಅನ್ಕೊಂಡಿದ್ದೆ ಸ್ನೇಹಿತರೆ. ಆದ್ರೆ ಮೂವಿ ಕ್ಲೈಮ್ಯಾಕ್ಸ್ ಗೆ ಬರೋ ಅಷ್ಟರಲ್ಲಿ ತಲೆ ಕೆಡೋಕೆ ಶುರು ಆಗುತ್ತೆ. ಮೂವಿಯಲ್ಲಿ ಏನ್ ನಡೀತಿದೆ ಅಂತಾನೆ ಅರ್ಥ ಆಗಲ್ಲ. ಆಮೇಲೆ ಮೂವಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಈ ಚಿತ್ರದ ನಿಜವಾದ ಅರ್ಥ ಏನು ಅಂತ ಗೊತ್ತಾಯ್ತು. ಎಲ್ಲವನ್ನ ಈ ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ರಮೋನಾ ಅನ್ನೋ ಮಹಿಳೆ ತನ್ನ ಮೊಬೈಲ್ ಅಲ್ಲಿ ಪದೇ ಪದೇ ಒಂದೇ ವಿಡಿಯೋನ ನೋಡ್ತಾ ಇದ್ದಾಳೆ. ತನ್ನ ಗಂಡ ಇರೋ ವಿಡಿಯೋ. ಯಾಕಂದ್ರೆ ಆಕ್ಸಿಡೆಂಟ್ ಅಲ್ಲಿ ತನ್ನ ಗಂಡ ಡೇವಿಡ್ ನ ಕಳ್ಕೊಂಡಿದ್ದಾಳೆ. ಅದೇ ಆಕ್ಸಿಡೆಂಟ್ ಅಲ್ಲಿ ಇವಳ ಕಾಲಿಗೆ ತುಂಬಾನೇ ಏಟಾಗಿ ಒಲೆಗೆ ಹಾಕಿರೋದ್ರಿಂದ ಸರಿಯಾಗಿ ಓಡಾಡೋಕೆ ಆಗಲ್ಲ. ಈ ವಿಡಿಯೋ ಅಲ್ಲಿ ಡೇವಿಡ್ ರಮೋನಾಗೆ ಹೇಳ್ತಾ ಇದ್ದಾನೆ, ನನಗೆ ಒಂದು ಅದ್ಭುತವಾದ ಕನಸು ಬಿದ್ದಿತ್ತು. ನಮ್ಮ ಹಳೆ ಫಾರ್ಮ್ ಹೌಸ್ ನ ರೆಡಿ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ಆಗಿತ್ತು. ಮನೆಯ ಸುತ್ತ ನಿನ್ನ ಫೇವರೇಟ್ ಆದ ಐರಿಸ್ ಹೂಗಳಿದಾವೆ. ನಾನು ನೀನು ಮಕ್ಕಳೆಲ್ಲರೂ ತುಂಬಾನೇ ಖುಷಿಯಾಗಿದ್ದೀವಿ. ನಮ್ಮ ಫಾರ್ಮ್ ಹೌಸ್ಗೆ ನೇಮ್ ಬೋರ್ಡ್ ಹಾಕೋದೊಂದು ಬಾಕಿ ಇತ್ತು. ಏನ್ ಹೆಸರಿಡೋಣ ನಮ್ಮ ಫಾರ್ಮ್ ಹೌಸ್ಗೆ ಅಂತ ಡೇವಿಡ್ ಕೇಳ್ತಾ ಇದ್ದಾನೆ. ಅದಕ್ಕೆ ರಮೋನಾ ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಈ ವಿಡಿಯೋನ ಪದೇ ಪದೇ ರಮೋನಾ ನೋಡ್ತಾ ಇರ್ತಾಳೆ. ಈಗ್ಲೂ ಇವರು ಫಾರ್ಮ್ ಹೌಸ್ ಅಲ್ಲೇ ಇದ್ದಾರೆ ಸ್ನೇಹಿತರೆ. ಆದ್ರೆ ಗೋಡೆ ಎಲ್ಲ ಕ್ರ್ಯಾಕ್ ಆಗಿದೆ, ಹಳೇದಾಗಿದೆ. ಹಾಗಾಗಿ ಇದನ್ನ ಹೊಸ ಫಾರ್ಮ್ ಹೌಸ್ ನ ರೀತಿ ರಿನೋವೇಟ್ ಮಾಡ್ಬೇಕು ಅಂತ ಡೇವಿಡ್ ಅನ್ಕೊಂಡಿದ್ದ. ಈ ವಿಡಿಯೋ ನೋಡ್ಕೊಂಡು ಮಲಗಿರೋ ರಮೋನಾ ಎದ್ದು ಬರ್ಲಿ ಅಂತ ಮಗ ಟೈಲರ್ ಕಿಟಕಿ ಕರ್ಟೈನ್ ನ ಎಳೆದು ಬೆಳಕು ಬರೋ ಹಾಗೆ ಮಾಡ್ತಾನೆ. ಮತ್ತೆ ಮನೆಯಲ್ಲಿ ಕರೆಂಟ್ ಇಲ್ಲ, ಅವ್ರಿಗೆ ಫೋನ್ ಮಾಡು ಅಂತ ತನ್ನ ತಾಯಿಗೆ ಹೇಳಿ ಹೋಗ್ತಾನೆ. ಎಷ್ಟೊಂದು ಬಿಲ್ಗಳು ಬ್ಯಾಲೆನ್ಸ್ ಇದಾವೆ, ಯಾವ್ದನ್ನು ಕೂಡ ಇವರ ಕೈಯಲ್ಲಿ ಕಟ್ಟೋಕಾಗಿಲ್ಲ. ಅದಕ್ಕೆ ಈಗ ಕರೆಂಟ್ ತೆಗ್ದಿದ್ದಾರೆ. ಅವರಿಗೆ ಫೋನ್ ಮಾಡೋಕೆ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ. ವಿಡಿಯೋ ನೋಡಿ ನೋಡಿ ಮೊಬೈಲ್ ಅಲ್ಲಿ ಚಾರ್ಜ್ ಹೋಗಿದೆ, ಚಾರ್ಜ್ ಮಾಡೋಕು ಕರೆಂಟ್ ಇಲ್ಲ. ಇನ್ನ ಇವರ ಮನೆಯಲ್ಲಿ ಒಂದು ನಾಯಿ ಕೂಡ ಇದೆ, ಚಾರ್ಲಿ. ಇದಕ್ಕೆ ಟೈಲರ್ ಊಟ ಹಾಕೋಕೆ ಬಂದಾಗ ಡಾಗ್ ಫುಡ್ ಕೂಡ ಖಾಲಿ ಆಗಿದೆ. ಅದಕ್ಕೆ ಫ್ರಿಡ್ಜ್ ಅಲ್ಲಿ ಇರೋ ತಮ್ಮ ಫುಡ್ ನೇ ಹಾಕ್ತಾನೆ. ನಂತರ ತಿಂಡಿ ಮಾಡೋಕೆ ಬಂದು ಸ್ಟವ್ ಹಚ್ಚೋಕೆ ನೋಡಿದ್ರೆ ಲೈಟರ್ ವರ್ಕ್ ಆಗ್ತಿಲ್ಲ, ಮ್ಯಾಚ್ ಬಾಕ್ಸ್ ಕೂಡ ಖಾಲಿ ಆಗಿದೆ. ಹಾಗಾಗಿ ತನ್ನ ತಂದೆಯ ಲೈಟರ್ ತಗೊಂಡ್ ಬಂದು ಸ್ಟವ್ ಹಚ್ಚಿ ತಿಂಡಿ ಮಾಡ್ತಾನೆ. ನಂತರ ತನ್ನ ತಾಯಿ ಮತ್ತೆ ತಂಗಿ ಆನಿನ ತಿಂಡಿ ತಿನ್ನೋಕೆ ಕರೀತಾನೆ. ಇವರು ಖುಷಿಯಾಗಿ ತಿಂಡಿ ತಿಂತಿದ್ದವರು ಇದ್ದಕ್ಕಿದ್ದಂಗೆ ರಮೋನಾ ಖಾಲಿ ಇರೋ ಡೈನಿಂಗ್ ಟೇಬಲ್ ನ ಚೇರ್ ನೋಡಿ ಅಳೋಕೆ ಶುರು ಮಾಡ್ತಾಳೆ. ಇದೇ ಚೇರ್ ಅಲ್ಲಿ ಡೇವಿಡ್ ಕುತ್ಕೊಂತಿದ್ದ ಅಂತ. ಇದೇ ಸಮಯಕ್ಕೆ ಟೈಲರ್ ಚಾರ್ಲಿಗೆ ತಮ್ಮ ಫುಡ್ ನ ಹಾಕಿದ್ನಲ್ಲ, ಅದಕ್ಕೆ ವಾಮಿಟ್ ಮಾಡ್ಕೊಂತು. ಟೈಲರ್ಗೆ ರಮೋನಾ ತಿಂಡಿ ತಿನ್ನೋಕು ಬಿಡಲ್ಲ, ಚಾರ್ಲಿನ ಹೊರಗೆ ಕಟ್ಟಾಕು ಅಂತ ಹೇಳಿ ಆನಿ ಕೈಯಲ್ಲೇ ವಾಮಿಟ್ ಬಾಚಿಸ್ತಾಳೆ. ನಂತರ ಮತ್ತೆ ರಮೋನಾಗೆ ಆಕ್ಸಿಡೆಂಟ್ ನ ದೃಶ್ಯ ನೆನಪಾಗ್ತಾ ಇದೆ. ಇದರಿಂದ ದುಃಖದಲ್ಲಿ ಇದ್ದಾಗ ಟೈಲರ್ ಬಂದು ಯಾರೋ ಮಹಿಳೆ ಹೊರಗೆ ಚೇರ್ ಹಾಕೊಂಡು ಕೂತಿದ್ದಾಳೆ ಅಂತ ಹೇಳ್ತಾನೆ. ಯಾರದು ಅಂತ ಕಿಟಕಿಯಿಂದ ರಮೋನಾ ಮತ್ತೆ ಆನಿ ನೋಡಿದಾಗ ಅಂತ್ಯ ಸಂಸ್ಕಾರಕ್ಕೆ ಬಂದಿರೋ ರೀತಿ ಆ ಮಹಿಳೆ ಕಪ್ಪು ಬಟ್ಟೆಯನ್ನ ಹಾಕೊಂಡು ಮುಖಾನು ಕವರ್ ಮಾಡ್ಕೊಂಡು ಕೂತಿದ್ದಾಳೆ. ಚಾರ್ಲಿ ಕೂಡ ಆ ಮಹಿಳೆಯನ್ನ ನೋಡಿ ಒಂದೇ ಸಮ ಬಗಳುತ್ತಾ ಇದೆ. ಸುಮ್ನೀರು ಅಂತ ರಮೋನಾ ಹೇಳಿದ್ರು ಕೇಳ್ತಿಲ್ಲ. ನೋಡೋಣ ಯಾರೋ ಆ ಮಹಿಳೆ, ವಿಚಾರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ರಮೋನಾನೇ ಈ ಮಹಿಳೆ ಹತ್ರ ಬಂದು ಯಾರ್ ನೀವು, ಏನಾದ್ರೂ ಸಹಾಯ ಬೇಕಾ ಅಂತ ಕೇಳಿದ್ರೆ ಈ ಮಹಿಳೆ ಉತ್ತರ ಕೊಡ್ದಲೆ ವಾಪಸ್ ರಮೋನಾಗೇನೆ ಪ್ರಶ್ನೆ ಕೇಳ್ತಾಳೆ. ನಾನಿಲ್ಲಿಗೆ ಹೇಗ್ ಬಂದೆ, ನಿನ್ ಹೆಸರೇನು ಅಂತ ಕೇಳಿದಾಗ ನೀನ್ ಇಲ್ಲಿಗೆ ಹೇಗ್ ಬಂದೆ ಅಂತ ನೀನೇ ಹೇಳ್ಬೇಕು. ನನ್ನ ಹೆಸರು ರಮೋನಾ, ನಿಮ್ದೇನೋ ಪ್ರಾಬ್ಲಮ್ ಹೇಳಿ ಅಂದಾಗ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ. ಹಾಗಿದ್ರೆ ನನ್ ಗಂಡ ಇನ್ನೇನು ಮನೆಗೆ ಬರ್ತಾನೆ, ಇಲ್ಲಿಂದ ಹೋಗ್ತೀರಾ ಅಂತ ರಮೋನಾ ಕೇಳಿದಾಗ ನಿನ್ ಗಂಡ ವಾಪಸ್ ಬರಲ್ಲ. ನಿನ್ನ ಏಟಾಗಿರೋ ಕಾಲು, ನಾಶ ಆಗಿರೋ ನಿಮ್ ಕಾರು ನೋಡಿದ್ರೆ ನಿನ್ ಜೀವ ಗಟ್ಟಿ ಇತ್ತು ಅಂತ ಅನ್ಸುತ್ತೆ. ನಿನ್ ಗಂಡ ಉಳಿಲಿಲ್ಲ ಅಲ್ವಾ ಆಕ್ಸಿಡೆಂಟ್ ಅಲ್ಲಿ, ಮತ್ತೆ ನಿನ್ ಮಕ್ಕಳು ಕೂಡ ಮಾಗಿದ್ದ ಹಣ್ಣಿನ ರೀತಿ ತಿನ್ನೋಕೆ ಚೆನ್ನಾಗಿದ್ದಾರೆ ಅಂತ ಈ ಮಹಿಳೆ ಹೇಳಿದಾಗ ರಮೋನಾಗೆ ಭಯ ಶುರು ಆಯ್ತು. ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಪೊಲೀಸ್ನ ಕರೆಸ್ತೀನಿ ಅಂತ ರಮೋನಾ ಏನೋ ಹೇಳ್ತಾಳೆ. ಆದ್ರೆ ಪೊಲೀಸ್ನ ಕರ್ಸೋಕೆ ಫೋನ್ ಅಲ್ಲಿ ಚಾರ್ಜ್ ಇದ್ರೆ ತಾನೆ. ಈ ಮಹಿಳೆ ಹೇಳ್ತಾಳೆ, ರಮೋನಾ ಇವತ್ತೇ ಆ ದಿನ, ನೀನು ನನ್ನ ಕರ್ದೆ, ನಾನ್ ಬಂದೆ, ಇವತ್ತೇ ಆ ದಿನ ಆಗಿದೆ ಅಂತ ಮತ್ತೆ ಹೇಳಿ ತನ್ನ ಕೈ ರಕ್ತ ಆಗಿರೋದನ್ನ ತೋರಿಸ್ತಾಳೆ. ಗಾಬರಿಯಾಗಿ ರಮೋನಾ ಮನೆ ಹತ್ರ ಓಡೋಕೆ ಶುರು ಮಾಡಿದಾಗ ಇವರು ಸಾಕಿದ್ದ ಕೋಳಿಗಳೆಲ್ಲ ಸಾವನ್ನಪ್ಪಿರೋದನ್ನ ನೋಡ್ತಾಳೆ. ಅಂದ್ರೆ ಆ ಮಹಿಳೆ ಕೂತಿದ್ದ ಜಾಗದಿಂದನೇ ಕೋಳಿಗಳನ್ನ ಸಾಯಿಸಿದಳೆ. ಅದಕ್ಕೆ ಅವಳ ಕೈ ರಕ್ತ ಆಗಿತ್ತು. ರಮೋನಾ ಮಹಿಳೆ ಹತ್ರ ಹೋಗ್ಬೇಕಾದ್ರೆ ಕೋಳಿಗಳು ಜೀವಂತವಾಗಿ ಇದ್ವು ಸ್ನೇಹಿತರೆ. ರಮೋನಾ
ರಮೋನಾ ಸೀದಾ ಶೆಡ್ಗೆ ಬಂದು ಇಲ್ಲಿರೋ ಹಳೆ ಜೀಪ್ ನ ಸ್ಟಾರ್ಟ್ ಮಾಡಿ ಫೋನ್ ಚಾರ್ಜ್ ಮಾಡೋಕೆ ನೋಡ್ತಾಳೆ. ಆದ್ರೆ ಜೀಪ್ ಸ್ಟಾರ್ಟೇ ಆಗಲ್ಲ. ಇದೇ ಸಮಯದಲ್ಲಿ ಚಾರ್ಲಿ ತುಂಬಾನೇ ಬೊಗಳುತ್ತಾ ಇರೋದ್ರಿಂದ ಇದರ ಹತ್ರ ಮಹಿಳೆಯ ನೆರಳು ಬರ್ತಾ ಇರೋದನ್ನ ನಾವು ನೋಡ್ತೀವಿ. ಹಿಂದೆನೆ ಚಾರ್ಲಿ ಬೊಗಳೋ ಶಬ್ದ ನಿಂತೋಗುತ್ತೆ. ಯಾಕೆಂದ್ರೆ ಸ್ನೇಹಿತರೆ, ಆ ಮಹಿಳೆ ಕೂತಿದ್ದ ಜಾಗದಿಂದಾನೆ ತನ್ನ ನೆರಳಿನ ಸಹಾಯದಿಂದ ಕೋಳಿನ ಸಾಯಿಸ್ದಂಗೆ ಪಾಪ ಚಾರ್ಲಿನು ಸಾಯಿಸ್ಬಿಡ್ತಾಳೆ. ರಮೋನಾ ಮನೆ ಒಳಗೆ ಬರ್ತಿದ್ದಂಗೆ ಆ ಮಹಿಳೆ ಬಗ್ಗೆ ಮಕ್ಕಳು ಕೇಳಿದಾಗ ಇವಳು ಮಕ್ಕಳು ಹೆದರ್ಕೋಬಾರ್ದು ಅಂತ ಸುಳ್ಳು ಹೇಳ್ತಾಳೆ. ಆ ಮಹಿಳೆ ನರ್ಸಿಂಗ್ ಹೋಮ್ ಇಂದ ತಪ್ಪಿಸ್ಕೊಂಡ್ ಬಂದಿದ್ದಾಳೆ, ನಾನೇ ಅವಳ ನರ್ಸ್ ಅಂತ ಕನ್ಫ್ಯೂಸ್ ಆಗಿ ಏನೇನೋ ಮಾತಾಡ್ತಿದ್ದಾಳೆ. ಅವಳ ತಲೆ ಸರಿ ಇಲ್ಲ ಅನ್ಸುತ್ತೆ, ಯಾಕೆ ಬೇಕು ನಾವು ಹುಷಾರಾಗಿ ಇರೋಣ ಅಂತ ಮನೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಲಾಕ್ ಮಾಡ್ತಿದ್ದಾಳೆ ರಮೋನಾ. ಈಗ ಟಾಪಿಕ್ ನ ಚೇಂಜ್ ಮಾಡೋಕೆ ನಾವು ಐಸ್ ಕ್ರೀಮ್ ನ ತಿನ್ನೋಣ ಅಂತ ಹೇಳಿ ಆನಿ ಮತ್ತೆ ಇವಳಿಬ್ರು ಐಸ್ ಕ್ರೀಮ್ ತಿನ್ನೋಕೆ ಕುತ್ಕೊಂತಾರೆ. ಆದ್ರೆ ಟೈಲರ್ ಆ ಮಹಿಳೆ ಬಗ್ಗೆನೆ ಇನ್ನೂ ರಮೋನಾಗಿ ಕೇಳ್ತಾ ಇದ್ದಾನೆ. ಹೇಗಾದ್ರೂ ಆಗ್ಲಿ ನಮ್ಮ ಅಪ್ಪನ್ ಗನ್ ತಗೊಂಡ್ ಬರ್ತೀನಿ ಅಂದಾಗ ಕೋಪದಲ್ಲಿ ರಮೋನಾ ಕಾಫಿ ಮಗ್ನ ಜೋರಾಗಿ ನೆಲಕ್ಕೆ ಬಿಸಾಕಿ ಹೊಡೆದಾಕ್ತಾಳೆ. ಇದರಿಂದ ಟೈಲರ್ ತನ್ನ ರೂಮ್ಗೆ ಹೋದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆನಿ ಹೇಳ್ತಾಳೆ ಆ ಮಹಿಳೆ ಮನೆಗೆ ಹತ್ರ ಬಂದಿದ್ದಾಳೆ ಅಂತ. ಎಲ್ಲರೂ ಕಿಟಕಿಯಿಂದ ಹೊರಗೆ ನೋಡಿದಾಗ ಅವಳು ಮನೆ ಹತ್ರನೇ ಬಂದು ಕುತ್ಕೊಂಡಿದ್ದಾಳೆ. ಮೋಸ್ಟ್ಲಿ ಅಲ್ಲಿ ಹಿಂದೆ ಬಿಸಿಲು ಜಾಸ್ತಿ ಇತ್ತು ಅಂತ ಮರದ ನೆರಳಲ್ಲಿ ಕೂತಿರ್ಬೋದು. ನೋಡೋಣ ಏನ್ ಮಾಡ್ತಾಳೆ ಅಂತ. ಕಿಟಕಿಯಿಂದ ಹೊರಗೆ ಆ ಮಹಿಳೆಯನ್ನ ನೋಡ್ತಾ ನೋಡ್ತಾ ಟೈಲರ್ ಹಾಗೆ ಚೇರ್ ಮೇಲೆ ಮಲಗಿದ್ದಾನೆ. ಆನಿ ಒಂದು ಬುಕ್ ಅಲ್ಲಿ ಇಂಗ್ಲಿಷ್ ಪದಗಳನ್ನ ಬರೆಯೋದು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅದೇ ರಮೋನಾ ತನ್ನ ಕಾಲಿಗೆ ಹಾಕಿರೋ ಹೊಲಿಗೆಯನ್ನ ಚೆಕ್ ಮಾಡ್ಬೇಕಾದ್ರೆ ದಾರ ಬಿಚ್ಕೊಂಡ್ ಬಂದು ಗಾಯ ಓಪನ್ ಆಗಿ ರಕ್ತ ಬರ್ತಿರೋ ಹಾಗೆ ಇವಳಿಗೆ ಕಾಣಿಸುತ್ತೆ. ಆದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಏನೂ ಇಲ್ಲ, ಹೊಲಿಗೆ ಬಿಚ್ಕೊಂಡು ಇಲ್ಲ. ಅಂದ್ರೆ ಇದು ಇವಳ ಭ್ರಮೆ ಆಗಿತ್ತು ಅಷ್ಟೇ. ಆನಿಗೆ ಸರಿಯಾಗಿ ಲೆಟರ್ ಆರ್ ನ ಬರೆಯೋಕೆ ಬರ್ತಿರಲ್ಲ, ಅದನ್ನ ಉಲ್ಟಾ ಬರಿತಾ ಇರ್ತಾಳೆ, ಮಿರರ್ ಇಮೇಜ್ ನ ರೀತಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ರಮೋನಾ ಒಳ್ಳೆ ಪೇಂಟರ್ ಆಗಿರ್ತಾಳೆ. ತನ್ನ ಗಂಡನನ್ನ ಕಳ್ಕೊಂಡಾದ್ಮೇಲೆ ಪೇಂಟಿಂಗ್ ಮಾಡೋದನ್ನ ನಿಲ್ಸಿರ್ತಾಳೆ. ರಮೋನಾ ಒಂದು ಬುಕ್ ಮೇಲೆ ನಾಯಿಯ ಚಿತ್ರ ಇರೋದನ್ನ ನೋಡಿ ಇವಳ ಗಮನ ಈಗ ಚಾರ್ಲಿಯ ಕಡೆ ಹೋಗುತ್ತೆ. ಆ ಮಹಿಳೆಯನ್ನ ನೋಡ್ಕೊಂಡು ಒಂದೇ ಸಮ ಬೊಗಳುತ್ತಾ ಇದ್ದ ಚಾರ್ಲಿ ಏನು ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗಿದೆಯಲ್ಲ ಅಂತ ಹೊರಗೆ ನೋಡೋಕೆ ಬಂದ್ರೆ ಚಾರ್ಲಿ ಇಲ್ಲಿ ಕಾಣ್ತಾನೆ ಇಲ್ಲ. ಅದರ ಚೈನ್ ಮಣ್ಣಿನ ಒಳಗೆ ಸೇರ್ಕೊಂಡಿದೆ. ಚೈನ್ ಎಳ್ಕೊಂಡು ನೋಡಿದಾಗ ಈ ಚೈನ್ ಕಟ್ ಆಗಿರೋದು ಗೊತ್ತಾಯ್ತು. ಚಾರ್ಲಿಗೆ ಏನೋ ಆಗಿದೆ ಅಂತ ಗೊತ್ತಾದ್ರೂ ರಮೋನಾ ವಾಪಸ್ ಮನೆಗೆ ಬಂದ ಮೇಲೆ ಚಾರ್ಲಿ ಬಗ್ಗೆ ಮಕ್ಕಳಿಗೆ ಹೇಳೋದಿಲ್ಲ. ಚೇರ್ ಮೇಲೆ ಮಲಗಿದ್ದ ಟೈಲರ್ ಎಚ್ಚರಗೊಂಡಾಗ ಏನಾಯ್ತು ಅಂತ ಕೇಳ್ತಾನೆ. ಏನೂ ಇಲ್ಲ, ಸುಮ್ನೆ ಕುತ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ರಮೋನಾ. ಆದ್ರೆ ಇವಳ ಶೂ ಮಣ್ಣಾಗಿರೋದನ್ನ ನೋಡಿ ಇವಳು ಹೊರಗೆ ಹೋಗಿ ಬಂದಿರೋದು ಇವನಿಗೆ ಗೊತ್ತಾಯ್ತು. ಇವನು ಹೇಳ್ತಾನೆ ಹತ್ರದಲ್ಲೇ ಇನ್ನೊಂದು ಫಾರ್ಮ್ ಇದೆಯಲ್ಲ, ಅವರ ಹತ್ರ ಹೋಗಿ ಫೋನ್ ಇಸ್ಕೊಂಡು ಯಾರಿಗಾದ್ರೂ ಕಾಲ್ ಮಾಡಿ ಸಹಾಯ ಕೇಳೋಣ ಅಂದಾಗ ಜೀಪ್ ನನ್ನ ಕೈಯಲ್ಲಿ ಓಡ್ಸೋಕಾಗಲ್ಲ, ನಿನಗೆ ಜೀಪ್ ಓಡಿಸೋಷ್ಟು ವಯಸ್ಸಾಗಿಲ್ಲ ಅಂತ ಹೇಳ್ತಾಳೆ. ಜೀಪ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಲ್ಲ. ನಮ್ಮಪ್ಪ ಜೀಪ್ ಓಡ್ಸೋಕೆ ನನಗೇನೆ ಕೊಡ್ತಿದ್ರು, ನನಗೆ ಓಡ್ಸೋಕೆ ಬರುತ್ತೆ, ಇಲ್ಲ ಅಂದ್ರೆ ನಡ್ಕೊಂಡು ಹೋಗಿ ಸಹಾಯ ಕೇಳ್ತೀನಿ ಅಂತ ಟೈಲರ್ ಹೇಳಿದಾಗ ನೀನು ಎಲ್ಲಿಗೂ ಹೋಗೋದು ಬೇಡ ಅಂತ ಇವನಿಗೆ ಚೆನ್ನಾಗಿ ಬೈತಾಳೆ ರಮೋನಾ. ಅದಕ್ಕೆ ಬೇಜಾರಾಗಿ ಟೈಲರ್ ಬಾಲ್ ಅಲ್ಲಿ ಆಟ ಆಡ್ಬೇಕಾದ್ರೆ ಶಬ್ದ ಆಗ್ತಿದೆ, ಆಟ ಆಡ್ಬೇಡ ಅಂತ ರಮೋನಾ ಹೇಳ್ತಾಳೆ. ಆದ್ರೆ ಅವಳ ಮಾತನ್ನ ಕೇಳದೆ ಟೈಲರ್ ಆಟ ಆಡ್ಬೇಕಾದ್ರೆ ಪಕ್ಕದಲ್ಲೇ ಇರೋ ಚಾಕು ಕೈಗೆ ತಗೊಂತಾ ಇದ್ದಾಳೆ. ರಮೋನಾಗೆ ಯಾವ್ದೋ ಮೆಂಟಲ್ ಪ್ರಾಬ್ಲಮ್ ಇರೋ ಹಾಗೆ ಕಾಣ್ತಿದೆ ಸ್ನೇಹಿತರೆ. ಅವಾಗವಾಗ ಮಾತ್ರೆ ಕೂಡ ತಗೊಂತಾ ಇರ್ತಾಳೆ. ಗಂಡನನ್ನ ಕಳ್ಕೊಂಡಾಗ್ಲಿಂದ ಅವಳು ಬೇರೆನೆ ಆಗಿದ್ದಾಳೆ. ಮಕ್ಕಳು ಕೂಡ ಮಾತಾಡ್ಕೊಂತಿದ್ರು ತಮ್ಮ ತಾಯಿ ಮೊದ್ಲಿನ ತರ ಇಲ್ಲ ಅಂತ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬಾನೇ ಕೋಪ ಮಾಡ್ಕೊಂಡು ಕೈಗೆ ಸಿಕ್ಕಿದ್ದನ್ನೆಲ್ಲ ಹೊಡೆದಾಕ್ತಿರ್ತಾಳೆ. ಈಗ್ಲೂ ಅಷ್ಟೇ ಚಾಕುವಿಂದ ತನ್ನ ಮಗನನ್ನೇ ಕೊಲ್ಲುವಷ್ಟು ಕೋಪ ಬಂದ್ರು ಕೂಡ ಹೇಗೋ ಕಂಟ್ರೋಲ್ ಮಾಡ್ಕೊಂಡು ಇವನ ಬಾಲ್ ಕಿತ್ಕೊಂಡು ಹೊರಗೆ ಬಿಸಾಕ್ತಾಳೆ. ಮತ್ತೆ ಆನಿಗೂ ಬೈತಾ ಇದ್ದಾಳೆ, ಎಷ್ಟು ಸಲ ಹೇಳೋದು ಆರ್ನ ಸೀದಾ ಬರಿ ಅಂತ, ನಿನಗೆ ನಿನ್ನ ಅಣ್ಣಂಗೆ ಹೇಳಿ ಹೇಳಿ ಸಾಕಾಗಿದೆ ಅಂತ ಒಂದೇ ಸಮ ಬೈತಾ ಇದ್ದಾಳೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಇವಳಿಗೆನೆ ಬೇಜಾರಾಗಿ ತನ್ನ ಮಗಳನ್ನ ತಪ್ಕೊಂಡು ಸಾರಿ ಕೇಳ್ಬೇಕಾದ್ರೆ ಮನ್ಸಲ್ಲಿ ಇನ್ನು ಕೋಪ ಇದೆ. ಹಾಗಾಗಿ ಇಲ್ಲೇ ಇದ್ದ ಚಾಕು ತಗೊಂಡು ಆನಿಯ ಬೆನ್ನಿಗೆ ಚುಚ್ಬಿಡ್ತಾಳೆ. ಆದ್ರೆ ಹೇಗೋ ಇದು ನಿಜವಾಗ್ಲೂ ನಡೆದಿಲ್ಲ ಸ್ನೇಹಿತರೆ. ತನ್ನ ಮನ್ಸಲ್ಲಿ ಇರೋದನ್ನ ಮುಂದೆ ಇರೋ ಕನ್ನಡಿಯಲ್ಲಿ ನಡೆದಿರೋ ಹಾಗೆ ರಮೋನಾ ನೋಡಿದ್ಲು ಅಷ್ಟೇ. ರಿಯಲ್ ಆಗಿ ಇವಳು ಒಂದು ದಿಂಬಿಗೆ ಚಾಕು ಹಾಕಿದ್ದಾಳೆ. ಇದನ್ನ ನೋಡಿದ ಟೈಲರ್ಗೆ ಬೈಕ್ ಬರುತ್ತೆ, ಹೆಂಗಾದ್ರೂ ಆಗ್ಲಿ ಹುಷಾರಾಗಿರ್ಬೇಕು, ಯಾವಾಗ ತನ್ನ ತಾಯಿ ಎಲ್ಲಿಗೆ ಚಾಕು ಹಾಕ್ತಾಳೆ ಹೇಳೋಕಾಗಲ್ಲ ಅಂತ ಅನ್ಕೊಂತಾನೆ. ಈಗ ಆನಿ ಕಿರ್ಚಾಡೋ ಶಬ್ದ ಕೇಳಿಸ್ದಾಗ ಏನಾಯ್ತು ಅಂತ ನೋಡೋಕೆ ಬಂದ್ರೆ ರಮೋನಾ ಮಗ್ ಹೊಡೆದಾಕಿದ್ಲಲ್ಲ ಅದರ ಚೂರು ಇವಳ ಕಾಲಿಗೆ ಚುಚ್ಕೊಂಡಿದೆ. ಮಗ್ ಹೊಡೆದಾಕಿದ್ದು ರಮೋನಾ, ಆದ್ರೆ ಇವಳು ಟೈಲರ್ಗೆ ಬೈತಾಳೆ, ತಂಗಿಯನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ವಾ ಅಂತ. ನಂತರ ಬ್ಯಾಂಡೇಡ್ ಹಾಕ್ತೀನಿ ಬಾ ಅಂತ ಇವಳನ್ನ ಮೇಲೆ ಕರ್ಕೊಂಡು ಹೋಗ್ತಾಳೆ. ಇದೇ ಸರಿಯಾದ ಸಮಯ ಅಂತ ಟೈಲರ್ ಜೀಪ್ ನ ಕೀ ತಗೊಂಡು ಶೆಡ್ ಹತ್ರ ಓಡ್ ಬರ್ತಾನೆ. ಇದನ್ನ ಆ ಚೇರ್ ಹಾಕೊಂಡು ಕೂತಿರೋ ಮಹಿಳೆ ನೋಡ್ತಾಳೆ. ಚಾರ್ಲಿ ಕೂಡ ಕಾಣ್ತಿಲ್ಲ ಅನ್ನೋದು ಟೈಲರ್ಗೂ ಗೊತ್ತಾಯ್ತು. ಇವನು ಜೀಪ್ ಸ್ಟಾರ್ಟ್ ಮಾಡೋಕೆ ನೋಡ್ತಾನೆ, ಆದ್ರೆ ಸ್ಟಾರ್ಟ್ ಆಗ್ತಿಲ್ಲ. ಇದೇ ಸಮಯಕ್ಕೆ ಶೆಡ್ ನ ಸುತ್ತ ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಓಡಾಡ್ತಿರೋದು ಕಾಣುತ್ತೆ. ಅವಳು ಎಲ್ಲಿದ್ದಾಳೆ ಅಂತ ಟೈಲರ್ ನೋಡ್ಬೇಕಾದ್ರೆ ಆ ಮಹಿಳೆ ಇದ್ದಕ್ಕಿದ್ದಂಗೆ ಇವನ ಹತ್ರನೇ ಬರ್ತಿರೋ ಹಾಗೆ ಕನ್ನಡಿಯಲ್ಲಿ ಕಾಣುತ್ತೆ. ಆದ್ರೆ ರಿಯಲ್ ಆಗಿ ಅವಳು ಇಲ್ಲಿ ಇಲ್ಲ. ಶೆಡ್ ನ ಹೊರಗೆ ಮತ್ತೆ ಯಾರೋ ಓಡಾಡ್ತಿರೋ ನೆರಳನ್ನ ನೋಡಿ ಹೊರಗೆ ದಾಳಿ ಮಾಡೋಕೆ ಬಂದಾಗ ಇಲ್ಲಿ ರಮೋನಾ ಇದ್ದಾಳೆ. ರಮೋನಾ ಇವರಿಗೆ ಬೈದು ಮನೆ ಒಳಗೆ ಕರ್ಕೊಂಡ್ ಬಂದಾಗ ಟೈಲರ್ ಹೇಳ್ತಾನೆ, ಜೀಪ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ನಿನಗೆ ಗೊತ್ತಿತ್ತು, ಚಾರ್ಲಿ ಕೂಡ ಕಾಣ್ತಿಲ್ಲ, ಆ ಮಹಿಳೆ ಯಾರು ಅಂತ ನಿನಗೆ ಗೊತ್ತಲ್ವಾ, ಯಾಕೆ ನಮಗೆ ಏನು ಹೇಳ್ತಿಲ್ಲ ಅಂತ ಕೇಳಿದಾಗ ನನಗೆ ಏನೂ ಗೊತ್ತಿಲ್ಲ, ನಿಮ್ಮನ್ನ ನಾನು
ನಾನು ಆ ಮಹಿಳೆಯಿಂದ ಕಾಪಾಡೋಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ ಅಂತ ರಮೋನಾ ಹೇಳಿದಾಗ ಟೈಲರ್ ಹೇಳ್ತಾನೆ, ನೀನು ಮಾತ್ಗೂ ಚಾಕು ಕೈಗೆ ತಗೊಳ್ಳೋದು ನೋಡಿದ್ರೆ ಆ ಮಹಿಳೆ ಇರ್ಲಿ ನೀನೇ ನಮ್ಮನ್ನ ಎತ್ತೋ ಹಾಗೆ ಕಾಣ್ತಿದ್ಯಾ, ಹುಚ್ಚಿಡ್ದವ್ರು ನುಂಗೋ ಮಾತ್ರೆ ನೀನು ತಗೊಂತೀಯ ನನಗೆ ಗೊತ್ತು ಅಂತ ಹೇಳ್ತಿದ್ದಂಗೆ ಇಲ್ಲೇ ಇದ್ದ ಬುಟ್ಟಿ ತಗೊಂಡು ಇವನ ಮೇಲೆ ಬಿಸಾಕ್ತಾಳೆ ರಮೋನಾ. ಇದರಿಂದ ಕೋಪಗೊಂಡ ಟೈಲರ್ ಸಾಕು ಈ ಆಟ ಎಲ್ಲ ಅಂತ ಸೀದಾ ತನ್ನ ತಂದೆಯ ರೂಮ್ಗೆ ಹೋಗಿ ಲಾಕರ್ ಅಲ್ಲಿ ಇದ್ದ ಗನ್ ತಗೊಂತಾನೆ. ಆದ್ರೆ ಬುಲೆಟ್ ಗಳಿಲ್ಲ, ಒಂದೇ ಒಂದು ಬುಲೆಟ್ ಗನ್ ಅಲ್ಲಿ ಇದೆ ಅಷ್ಟೇ. ಇವನನ್ನ ರಮೋನಾ ತಡೆಯೋಕೆ ಬಂದಾಗ ತಂದೆಯ ರೂಮ್ ಅಲ್ಲೇ ಇವಳನ್ನ ಕೂಡ ಹಾಕಿ ಮನೆಯಿಂದ ಹೊರಗೆ ಆ ಮಹಿಳೆ ಹತ್ರ ಬರ್ತಾನೆ. ಇವಳಿಗೆ ಗನ್ ತೋರಿಸಿ ಇನ್ನ 10 ಸೆಕೆಂಡ್ ಕೊಡ್ತೀನಿ ಅಷ್ಟೇ, ನೀನ್ ಚೇರ್ನ ಎತ್ಕೊಂಡು ಇಲ್ಲಿಂದ ಕಳ್ಸ್ಕೋಬೇಕು, ಇಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅಂತ ಟ್ರಿಗರ್ ಮೇಲೆ ಬೆರಳು ಇಟ್ಕೊಂಡಿದ್ದಾನೆ. ಆದ್ರೆ ಸೇಫ್ಟಿ ಲಾಕೆ ತೆಗ್ದಿಲ್ಲ. ಇದು ಆ ಮಹಿಳೆಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಎದ್ದು ಹೋಗಲ್ಲ, ಇವನ ಹತ್ರನೇ ನಡ್ಕೊಂಡ್ ಬಂದು ಮೊದಲನೇ ಬಾರಿ ತನ್ನ ಮುಖ ತೋರಿಸ್ತಾಳೆ. ಇವಳು ನೋಡೋಕೆ ದೇವ್ ತರ ಏನಿಲ್ಲ, ಸದ್ಯಕ್ಕೆ ನಾರ್ಮಲ್ ಆಗೇ ಇದ್ದಾಳೆ, ಆದ್ರೆ ಎಲ್ಲಿವರೆಗೂ ಇರ್ತಾಳೆ ಅಂತ ನೋಡ್ಬೇಕು. ಈಗ ಮಹಿಳೆ ಹೇಳ್ತಾಳೆ, ನನ್ನನ್ನ ಶೂಟ್ ಮಾಡೋದಿರ್ಲಿ, ಹೋಗಿ ನಿಮ್ಮ ಅಮ್ಮನ ಹತ್ರ ಮೊದ್ಲು ಸತ್ಯ ಬಾಯ್ ಬಿಡ್ಸು. ಅವಳು ನಿನ್ ತಂದೆಯ ಸಾವಿನ ಬಗ್ಗೆ ಆಕ್ಸಿಡೆಂಟ್ ನ ಬಗ್ಗೆ ಎಲ್ಲ ಸುಳ್ಳು ಹೇಳಿದ್ದಾಳೆ, ಸತ್ಯ ಬೇರೆನೇ ಇದೆ, ಹೋಗಿ ಬೇಕಿದ್ರೆ ಕೇಳು ಅಂದಾಗ ತನ್ನ ತಾಯಿ ರಮೋನಾ ಹತ್ರ ಬರೋ ಅಷ್ಟೊತ್ತಿಗಾಗ್ಲೇ ಆನಿ ಡೋರ್ ನ ತೆಗ್ದಿದ್ದಾಳೆ. ಟೈಲರ್ ಹೇಳ್ತಾನೆ, ನಮ್ಮಪ್ಪ ಅವತ್ತು ಕಾರ್ ಓಡಿಸ್ಬೇಕಾದ್ರೆ ಮಳೆ ಬಂದು ರೋಡ್ ಒದ್ದೆ ಆಗಿತ್ತು, ಕಂಟ್ರೋಲ್ ತಪ್ಪಿ ಸ್ಕಿಡ್ ಆಯ್ತು, ಅದಾಯ್ತು ಇದಾಯ್ತು, ಕೊನೆಗೆ ಆಕ್ಸಿಡೆಂಟ್ ಆಯ್ತು ಅಂತ ಕತೆ ಹೊಡ್ದೆ, ಈಗ ಸತ್ಯ ಹೇಳು ಅಂದಾಗ ಬೇರೆ ದಾರಿ ಇಲ್ದೆ ಕೊನೆಗೂ ರಮೋನಾ ಸತ್ಯ ಹೇಳ್ತಾಳೆ. ಒಂದಿನ ಇವಳು ಮತ್ತೆ ಡೇವಿಡ್ ಇಬ್ರು ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ಮಾಡೋಕೆ ಅಂತ ಬಂದಿದ್ದಾಗ ಖುಷಿಯಾಗಿರ್ಬೇಕಾಗಿರುವಂತ ಸಂದರ್ಭದಲ್ಲಿ ಶಾಕಿಂಗ್ ವಿಷಯ ಹೇಳ್ತಾಳೆ. ರಮೋನಾ ನನಗೆ ಈ ಫಾರ್ಮ್ ಹೌಸ್ ಅಲ್ಲಿ ಇರೋಕೆ ಇಷ್ಟ ಇಲ್ಲ, ಸಿಟಿಗೆ ವಾಪಸ್ ಹೋಗ್ಬೇಕು ಅಂತ. ಯಾಕಂದ್ರೆ ಮೊದ್ಲು ಇವರು ಸಿಟಿಯಲ್ಲೇ ಇದ್ರು ಸ್ನೇಹಿತರೆ, ಅಲ್ಲಿ ರಮೋನಾ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಆದ್ರೆ ಸಿಟಿಯಲ್ಲಿ ತುಂಬಾನೇ ತೊಂದರೆಗಳಿದಾವೆ, ಅದೆಲ್ಲ ಬಿಟ್ಟು ಆರಾಮಾಗಿ ಸಿಟಿಯಿಂದ ಹೊರಗೆ ಇರೋಣ ಅಂತ ಇಬ್ಬರು ಮಾತಾಡಿನೇ ಫಾರ್ಮ್ ಹೌಸ್ ತಗೊಂಡಿರ್ತಾರೆ. ಆದ್ರೆ ಫಾರ್ಮ್ ಹೌಸ್ ಗೆ ಶಿಫ್ಟ್ ಆದ್ಮೇಲೆ ಕೆಲಸ ಬಿಟ್ಟು ರಮೋನಾಗೆ ಮನೆಯಲ್ಲಿ ಇರೋಕೆ ಆಗ್ತಿರಲ್ಲ. ಕೇವಲ ಡೇವಿಡ್ ಗೆ ಹೆಲ್ಪ್ ಮಾಡೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಜೊತೆಗೆ ಕೋಳಿಗಳನ್ನ ಕೂಡ ನೋಡ್ಕೊಳ್ಳೋದು ಬಿಟ್ರೆ ಇವಳಿಗೆ ಇಷ್ಟ ಇರೋದನ್ನ ಮಾಡೋಕೆ ಆಗ್ತಿರಲ್ಲ. ಕೇವಲ ಡೇವಿಡ್ ಗೆ ಇಷ್ಟ ಬಂದಂಗೆ ಇವಳು ಕೂಡ ಬದುಕ್ತಾ ಇದ್ದಾಳೆ. ಡೇವಿಡ್ ನ ಖುಷಿ ಕೇಳಿದ್ರೆ ಸಾಕಾಗಲ್ಲ, ತನ್ನ ಖುಷಿಯನ್ನ ಕೇಳೋರು ಯಾರು ಇಲ್ವಲ್ಲ ಅನ್ನೋದು ಇವಳ ಅಭಿಪ್ರಾಯ. ಆದ್ರೆ ಇವಳ ಒಪ್ಪಿಗೆ ತಗೊಂಡೆ ಫಾರ್ಮ್ ಹೌಸ್ ತಗೊಂಡಿರೋ ಡೇವಿಡ್ ಈಗ ಇವಳು ಈ ರೀತಿ ಮಾತಾಡ್ತಿರೋದು ಕೇಳಿ ತುಂಬಾನೇ ಬೇಜಾರಾಗಿದೆ. ನಾವು ಪದೇ ಪದೇ ಮನೆ ಚೇಂಜ್ ಮಾಡೋಕೆ ಆಗಲ್ಲ, ಅಷ್ಟು ಹಣ ನಮ್ಮ ಹತ್ರ ಇಲ್ವೂ ಇಲ್ಲ, ಏನೇ ಸಮಸ್ಯೆ ಇದ್ರು ನಾವು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂದ್ರೆ ಇಲ್ಲ. ರಮೋನಾ ಗಂಡ ಮಕ್ಕಳನ್ನ ಕೂಡ ಬಿಟ್ಟು ಸಿಟಿಗೆ ವಾಪಸ್ ಹೋಗೋಕೆ ರೆಡಿ ಆಗಿದ್ದಾಳೆ. ನಂತರ ವಾಪಸ್ ಮನೆಗೆ ಹೊರಟಾಗ ಕಾರ್ ಡ್ರೈವ್ ಮಾಡ್ತಿದ್ದು ಡೇವಿಡ್ ಅಲ್ಲ ರಮೋನಾನೇ ಆಗಿದ್ಲು. ಇವಳು ಮಿರರ್ ಚೆಕ್ ಮಾಡಿದಾಗ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಕಾರ್ ಹಿಂದೆ ರೋಡ್ ಅಲ್ಲಿ ಕಾಣಿಸ್ಕೊಂತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಕಾರಲ್ಲೇ ಕೂತಿರೋ ಹಾಗೆ ಕಾಣುತ್ತೆ, ಮತ್ತೆ ಅವಳ ಅರ್ಧ ಮುಖ ಡ್ಯಾಮೇಜ್ ಆಗಿದೆ. ಇದನ್ನ ನೋಡಿ ಡಿಸ್ಟ್ರಾಕ್ಟ್ ಆದ ರಮೋನಾ ಮುಂದೆಯಿಂದ ಬರ್ತಾ ಇರೋ ಗಾಡಿಯನ್ನ ನೋಡ್ದಲೆ ಕಾರ್ ಕ್ರಾಶ್ ಆಗುತ್ತೆ. ಅದು ಮುಂದೆ ಬರ್ತಿದ್ದ ವೆಹಿಕಲ್ ಡೇವಿಡ್ ಕೂತಿದ್ದ ಸೈಡ್ಗೆನೆ ಗುದ್ದಿರುತ್ತೆ. ಹಾಗಾಗಿ ಡೇವಿಡ್ ಸಾವನ್ನಪ್ಪಿರ್ತಾನೆ, ಇವಳು ಬದುಕುಳಿದಿರ್ತಾಳೆ. ಗಂಡ ಮಕ್ಕಳನ್ನ ಇವಳು ಬಿಟ್ಟು ಹೋಗೋಕೆ ನೋಡಿದ್ಲು, ಆದ್ರೆ ಗಂಡನೇ ಇವಳನ್ನ ಮತ್ತೆ ಮಕ್ಕಳನ್ನ ಬಿಟ್ಟು ಹೋದ. ಆಕ್ಸಿಡೆಂಟ್ಗೆ ಕಾರಣ ತಮ್ಮ ತಾಯಿನೇ ಅಂತ ಗೊತ್ತಾದ್ರೆ ಎಲ್ಲಿ ಮಕ್ಕಳು ಕೂಡ ತನ್ನನ್ನ ದೂರ ಮಾಡ್ತಾರೋ ಅಂತ ಹೆದರ್ಕೊಂಡು ಡೇವಿಡ್ ನ ಸಾವಿಗೆ ಡೇವಿಡೇ ಕಾರಣ ಅಂತ ಮಕ್ಕಳಿಗೆ ಹೇಳಿರ್ತಾಳೆ. ಮೊದ್ಲೇ ಕಾಲಾಗಲ್ಲ, ಆಮೇಲೆ ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ಟೈಲರ್ ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಳೆ. ಮತ್ತೆ ತನ್ನ ಗಂಡ ಇರೋ ವಿಡಿಯೋ ಪದೇ ಪದೇ ನೋಡ್ತಿದ್ಲಲ್ಲ, ಅದ್ಯಾಕೆ ಅಂದ್ರೆ ಗಂಡನ ಕಳ್ಕೊಂಡೆ ಅನ್ನೋ ಬೇಜಾರ್ಗಿಂತ ಜಾಸ್ತಿ ಅವನ ಸಾವಿಗೆ ತಾನೇ ಕಾರಣ ಅನ್ನೋ ಗಿಲ್ಟ್ ಇವಳಿಗೆ ಕಾಡ್ತಾ ಇರುತ್ತೆ. ಸೊ ಈಗಾಗ್ಲೇ ಸಂಜೆ ಆಗ್ತಾ ಇದೆ, ಸೂರ್ಯ ಮುಳುಗೋ ಸಮಯ. ಹಾಗಾಗಿ ಆ ಮಹಿಳೆಯ ನೆರಳು ಮನೆ ಮೇಲೆ ಬೀಳುತ್ತೆ. ಇದರಿಂದ ಈಗ ಇವಳ ನೆರಳು ಮನೆ ಒಳಗೇನೆ ಬಂದು ಎಲ್ಲಾ ವಸ್ತುಗಳನ್ನ ಬೀಳಿಸ್ತಾ ಇದೆ. ಡೋರ್ ಕ್ಲೋಸ್ ಮಾಡುತ್ತೆ. ಮತ್ತೆ ಏನಾಗ್ತಿದೆ ಅಂತ ಆನಿ ನೋಡ್ಕೊಂಡು ನಿಂತಿದ್ದಾಗ ಇವಳ ಮುಂದೆ ಇರೋ ಗೋಡೆ ಮೇಲೆನೆ ಆ ನೆರಳು ಬರುತ್ತೆ. ಇದರಿಂದ ಇವಳು ಕಿರ್ಚಾಡ್ತಿದ್ದಂಗೆ ಟೈಲರ್ ಮತ್ತೆ ರಮೋನಾ ಇಬ್ರು ಬರ್ತಾರೆ. ಆ ಮಹಿಳೆಯ ನೆರಳು ಇನ್ನ ವೈಲೆಂಟ್ ಆಗಿ ದಾಳಿ ಮಾಡೋಕೆ ಶುರು ಮಾಡಿದಾಗ ಟೈಲರ್ ತಲೆ ಉಪಯೋಗಿಸಿ ಕಿಟಕಿ ಮುಚ್ಚೋಕೆ ಶುರು ಮಾಡ್ತಾನೆ. ಸೂರ್ಯನ ಬೆಳಕು ಇದ್ರೆ ತಾನೇ ನೆರಳು ಬೀಳೋದು ಅಂತ. ತಕ್ಷಣ ಎಲ್ಲರೂ ಅಟ್ಟದ ಮೇಲೆ ಹತ್ತಿ ಬರ್ತಾರೆ. ಇಲ್ಲಿ ಫುಲ್ ಕತ್ತಲೆ ಇದೆ, ಅವಳು ಬರೋಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಇಲ್ಲೂ ವಸ್ತುಗಳೆಲ್ಲ ಅಲ್ಲಾಡ್ತಾ ಇದೆ. ಮತ್ತೆ ಇಲ್ಲೇ ಈ ಮಹಿಳೆಯ ಚೇರ್ ಇದೆ. ಇವರು ಟಾರ್ಚ್ ಆನ್ ಮಾಡಿ ನೋಡೋಕೆ ಹೋದಾಗ ಮಹಿಳೆಯ ನೆರಳಿರ್ಲಿ ಈಗ ಅವಳೇ ಬರ್ತಾಳೆ. ಗಾಬರಿಯಾದ ರಮೋನಾ ಇವಳ ಮೇಲೆ ದಾಳಿ ಮಾಡೋಕೆ ನೋಡ್ಬೇಕಾದ್ರೆ ಸ್ಮೈಲ್ ಮಾಡ್ತಾ ನೋಡ್ತಿರೋ ಈ ಮಹಿಳೆಗೆ ಏನು ಆಗ್ತಿಲ್ಲ. ಈ ಸೀನ್ ನಲ್ಲಿ ಏನೋ ಫ್ಲಾಶ್ ಆದಂಗೆ ಆಯ್ತಲ್ಲ ಅಂತ ಸ್ನೇಹಿತರೆ, ನಾನು 2ನೇ ಬಾರಿ ಈ ಮೂವಿನ ನೋಡ್ಬೇಕಾದ್ರೆ ಇಲ್ಲಿ ಪಾಸ್ ಮಾಡಿದಾಗ ನನಗೆ ಸಿಕ್ಕಿದ್ದು ಇದು. ಅಂದ್ರೆ ಮಹಿಳೆ ನಿಂತಿರೋ ಜಾಗದಲ್ಲಿ 2-3 ಬಾರಿ ರಮೋನಾನೇ ಇರೋ ಹಾಗೆ ತೋರಿಸ್ತಾರೆ. ಇವಳು ಕೂಡ ಸ್ಮೈಲ್ ಮಾಡ್ತಾ ನೋಡ್ತಿದ್ದಾಳೆ. ಮಹಿಳೆ ಇದ್ದಕ್ಕಿದ್ದಂಗೆ ರಮೋನಾ ರೀತಿ ಯಾಕೆ ಕಾಣಿಸಿದ್ಲು ಅನ್ನೋದು ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ, ಇದನ್ನ ನೆನ್ಪಿಡ್ಕೊಳ್ಳಿ. ಸೊ ಈ ಮಹಿಳೆ ಈಗ ರಮೋನಾಳನ್ನ ನೆರಳಿನ ರೀತಿ ಮಾಡ್ಬಿಡ್ತಾಳೆ. ಟಾರ್ಚ್ ಇರೋದ್ರಿಂದ ನೆರಳು ಬೀಳ್ತಾ ಇದೆ. ರಮೋನಾ ನೆರಳಿನ ರೂಪದಲ್ಲಿ ಬಂದಿಯಾಗಿದ್ದಾಗ ಈ ಮಹಿಳೆ ಆನಿನ ಮಾತಾಡಿಸಿ ನಾನು ನಿನಗೆ ಏನು ಮಾಡಲ್ಲ ಬಾ ಅಂತ ತನ್ನ ಜೊತೆ ಕರ್ಕೊಂಡು ಹೋದಾಗ ಟಾರ್ಚ್ ಕೂಡ ಅವಳ ಕೈಯಲ್ಲೇ ಇತ್ತು. ಹಾಗಾಗಿ ಇಲ್ಲಿ ಕತ್ತಲಾಗ್ತಿದ್ದಂಗೆ ನೆರಳಾಗಿದ್ದ ರಮೋನಾ ನಾರ್ಮಲ್ ಆಗ್ತಾಳೆ. ತಕ್ಷಣ ರಮೋನಾ ಮತ್ತೆ ಟೈಲರ್ ಇಬ್ರು ಆನಿನ ಹುಡ್ಕೊಂಡ್ ಬಂದಾಗ ಡೇವಿಡ್ ನ ರೂಮ್ ಅಲ್ಲಿ ಒಂದು ಲಾಕರ್
ಲಾಕರ್ ಇದೆ, ಅದರ ಒಳಗಿಂದ ಆನಿ ಕಿರ್ಚಾಡ್ತಿರೋ ಶಬ್ದ ಕೇಳಿಸುತ್ತೆ. ರಮೋನಾ ಟೈಲರ್ಗೆ ಇಲ್ಲೇ ಇರೋಕೆ ಹೇಳಿದಾಗ ಟೈಲರ್ ರಮೋನಾಗೆ ತನ್ನ ತಂದೆಯ ಲೈಟರ್ ಕೊಟ್ಟು ಕಳಿಸ್ತಾನೆ. ರಮೋನಾ ಲಾಕರ್ ಒಳಗೆ ಬಂದಾಗ ಸುರಂಗದ ರೀತಿ ದಾರಿ ಇದೆ. ಈ ಸುರಂಗದಿಂದ ಹೊರಗೆ ಬಂದಾಗ ಇವಳ ಹಿಂದೆ ಕನ್ನಡಿ ಇದೆ. ಅಂದ್ರೆ ಅವಳು ಕನ್ನಡಿಯ ಒಳಗಿಂದ ಬೇರೆ ಡೈಮೆನ್ಷನ್ಗೆ, ಬೇರೆ ಆಲ್ಟರ್ನೇಟ್ ರಿಯಾಲಿಟಿಗೆ ಬಂದಿದ್ದಾಳೆ. ಇಲ್ಲಿ ಡೇವಿಡ್ ತನ್ನ ಕನಸಿನ ಬಗ್ಗೆ ಹೇಳ್ತಿದ್ದಾನೆ. ಅದೇ ವಿಡಿಯೋ ಅಲ್ಲಿ ರಮೋನಾ ಪದೇ ಪದೇ ನೋಡ್ತಿರ್ತಾಳಲ್ಲ, ಆ ವಿಡಿಯೋ ಅಲ್ಲಿ ಹೇಳಿದ್ದನ್ನೇ ಇಲ್ಲೂ ಹೇಳ್ತಾ ಇದ್ದಾನೆ. ಇವಳು ಬೇಜಾರಲ್ಲಿ ಡೇವಿಡ್ ನ ತಪ್ಕೊಂಡು ಅಳಬೇಕಾದ್ರೆ ಇವನ ಕೈಯಲ್ಲಿ ಇರೋ ಟ್ಯಾಟೂನ ಗಮನಿಸ್ತಾಳೆ. ಇದು ಉಲ್ಟಾ ಇದೆ. ಇದಷ್ಟೇ ಅಲ್ಲ, ರಮೋನಾಳ ಹೆಸರಿರೋ ಪೇಂಟಿಂಗ್ ಕೂಡ ಉಲ್ಟಾ ಇದೆ. ಅಂದ್ರೆ ಸ್ನೇಹಿತರೆ, ಇದು ಮಿರರ್ ವರ್ಲ್ಡ್ ಆಗಿದೆ, ಅದಕ್ಕೆ ಎಲ್ಲ ಉಲ್ಟಾ ಇರೋದು. ಡೇವಿಡ್ ಇದ್ದಕ್ಕಿದ್ದಂಗೆ ಇವಳ ಮುಖಕ್ಕೆ ಬಟ್ಟೆ ಸುತ್ತೋಕೆ ಶುರು ಮಾಡಿದಾಗ ಇವಳು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ರಮೋನಾ ತನ್ನ ಮನೆಯ ಮುಂದೆನೆ ಕೂತಿದ್ದಾಳೆ. ಅಂದ್ರೆ ಸ್ನೇಹಿತರೆ, ಆ ಕಪ್ಪು ಬಟ್ಟೆ ಹಾಕಿದ್ದ ಮಹಿಳೆಯ ಜಾಗದಲ್ಲಿ ಇವಳೇ ಇದ್ದಾಳೆ. ಅಂದ್ರೆ ಇವಳೇ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಅನ್ನೋ ಹಾಗೆ ತೋರಿಸ್ತಾ ಇದ್ದಾರೆ. ಮೊದಲನೇ ಬಾರಿ ರಮೋನಾ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆಯನ್ನ ನೋಡಿ ಇವಳು ಯಾರು ಅಂತ ವಿಚಾರಿಸೋಕೆ ಬಂದಾಗ ಆ ಮಹಿಳೆ ಹೇಳಿದ್ಲು, ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ. ಇದನ್ನ ಈಗ ರಮೋನಾ ತನ್ನ ಮುಂದೆ ಇರೋ ಇನ್ನೊಬ್ಳು ರಮೋನಾಗೆ ಹೇಳ್ತಿದ್ದಾಳೆ. ಮತ್ತೆ ಇಲ್ಲಿಂದ ಅಟ್ಟದ ಮೇಲೆ ಬರ್ತಾಳೆ. ಇಲ್ಲೂ ಅಷ್ಟೇ ಮಹಿಳೆ ಇರೋ ಜಾಗದಲ್ಲಿ ರಮೋನಾನೇ ಇದ್ದಾಳೆ. ಅದಕ್ಕೆ ರಮೋನಾ ಆ ಮಹಿಳೆ ಮೇಲೆ ದಾಳಿ ಮಾಡಿದಾಗ ಅವಳ ಜಾಗದಲ್ಲಿ ರಮೋನಾನೇ ಕಾಣಿಸಿದ್ದು. ಮತ್ತೆ ಆನಿನ ಕರ್ಕೊಂಡು ಹೋಗಿದ್ದು ಕೂಡ ರಮೋನಾನೇ ಆಗಿದ್ಲು. ಆ ಮಹಿಳೆಯನ್ನ ನೋಡಿ ಅಲ್ಲ, ಮಕ್ಕಳು ರಮೋನಾನ್ನೇ ನೋಡಿ ಹೆದರ್ಕೊಂತ ಇರ್ತಾರೆ. ರಮೋನಾ ಆನಿನ ಎತ್ಕೊಂಡ್ ಬಂದು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾಗ ಇವಳ ಕೈ ಎಲ್ಲ ರಕ್ತ ಆಗುತ್ತೆ. ಈಗ ಇವಳು ತನ್ನನ್ನ ತಾನು ಕನ್ನಡಿಯಲ್ಲಿ ನೋಡ್ಕೊಂಡಾಗ ಕನ್ನಡಿಯ ಇನ್ನೊಂದು ಸೈಡ್ಗೆ ಬರ್ತೀವಿ. ಅಂದ್ರೆ ಮಿರರ್ ವರ್ಲ್ಡ್ ಇಂದ ರಿಯಲ್ ವರ್ಲ್ಡ್ ಗೆ ಬರ್ತೀವಿ. ಇಲ್ಲೂ ಸೇಮ್ ಅದೇ ರೀತಿ ಆನಿಯನ್ನ ರಮೋನಾ ಹಿಡ್ಕೊಂಡಿದ್ದಾಳೆ, ಆದ್ರೆ ಕೈ ಏನು ರಕ್ತ ಆಗಿಲ್ಲ. ಆನಿ ಕೂಡ ಹುಷಾರಾಗೇ ಇದ್ದಾಳೆ. ಅಂದ್ರೆ ಅಟ್ಟದ ಮೇಲಿಂದ ಆನಿನ ಕರ್ಕೊಂಡ್ ಬಂದು ಇವಳು ರೂಮ್ ಅಲ್ಲಿ ಕೂತಿದ್ದಾಳೆ. ಸೊ ಈಗ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ಏನಾಗ್ತಿದೆ ಅಂತ. ವಿಡಿಯೋ ಆದ್ಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಲೇ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸ್ನೇಹಿತರೆ, ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ಮಿರರ್ ವರ್ಲ್ಡ್ ಅನ್ನೋದು ನಿಜವಾಗ್ಲೂ ಇಲ್ಲ. ಮಿರರ್ ವರ್ಲ್ಡ್ ಅಲ್ಲಿ ನಾವು ಏನೇನ್ ನೋಡಿದ್ವೋ ಅದೆಲ್ಲ ಸ್ನೇಹಿತರೆ ರಮೋನಾಳ ಮೈಂಡ್ ಅಲ್ಲಿ ನಡೀತಾ ಇರೋದು. ಮೊದಲು ಕನ್ನಡಿಯಲ್ಲಿ ರಮೋನಾ ತನ್ನ ಮಗಳಿಗೆ ಚಾಕು ಹಾಕೋ ಹಾಗೆ ಕಾಣಿಸಿತ್ತಲ್ಲ, ಅದು ಕೂಡ ಇವಳ ಮೈಂಡ್ ಅಲ್ಲಿ ಅನ್ಸಿದ್ದು. ಆದ್ರೆ ಇವಳ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ತೋರ್ಸೋಕೆ ಮಿರರ್ ವರ್ಲ್ಡ್ ನ ಈ ಮೂವಿಯಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ. ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಬೇರೆ ಯಾರು ಅಲ್ಲ ಸ್ನೇಹಿತರೆ, ರಮೋನಾನೇ ಆಗಿದ್ದಾಳೆ. ಅವಳು ಅಸ್ತಿತ್ವದಲ್ಲಿ ಇಲ್ವೇ ಇಲ್ಲ. ರಮೋನಾಳ ಮನ್ಸಲ್ಲಿ ಇರೋ ದುಃಖ ಮತ್ತೆ ಗಿಲ್ಟ್ ನ ದೈಹಿಕ ರೂಪ ಆಗಿದೆ ಅಷ್ಟೇ. ರಮೋನಾ ಮತ್ತೆ ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಇಬ್ಬರು ಕೂಡ ಒಬ್ಬರೇ ಆಗಿದ್ದಾರೆ. ಇವಳ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಆ ಮಹಿಳೆಯನ್ನ ಮತ್ತೆ ಮಿರರ್ ವರ್ಲ್ಡ್ ನ ಬಳಸ್ಕೊಂಡಿದ್ದಾರೆ. ಆ ಮಹಿಳೆ ಮೊದಲು ಕಾರ್ ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಕಾಣಿಸ್ಕೊಂಡ್ಲು. ಯಾಕಂದ್ರೆ ಆಗ್ಲೇ ಅವಳ ಮಾನಸಿಕ ಸ್ಥಿತಿ ಸರಿ ಇರ್ಲಿಲ್ಲ, ತುಂಬಾನೇ ಡಿಪ್ರೆಸ್ಡ್ ಆಗಿದ್ಲು, ಸಿಟಿಗೆ ಹೋಗ್ಲೇಬೇಕು ಅಂತ ಕೂತಿದ್ಲು. ಆಕ್ಸಿಡೆಂಟ್ ನ ನಂತರ ಇವಳ ಮೆಂಟಲ್ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗ್ತಾ ಹೋದಾಗ ಮನೆ ಹತ್ರನೂ ಮಹಿಳೆ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾಳೆ. ನೀವು ಗಮನಿಸಿರ್ಬೋದು ಸ್ನೇಹಿತರೆ, ಆ ಮಹಿಳೆ ಮೂವಿಯಲ್ಲಿ ಎಲ್ಲೂ ರಮೋನಾಗೆ ತೊಂದರೆ ಕೊಡಲ್ಲ, ಮಕ್ಕಳ ಮೇಲೆ ದಾಳಿ ಮಾಡ್ತಾಳೆ. ಯಾಕಂದ್ರೆ ಆ ಮಹಿಳೆ ಅಲ್ಲ ಸ್ನೇಹಿತರೆ, ಇವಳೇ ಇಲ್ಲಿವರೆಗೂ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಿದ್ದು. ಮಕ್ಕಳು ಇವಳನ್ನೇ ನೋಡಿ ಹೆದರ್ಕೊಂತ ಇದ್ರು. ಮತ್ತೆ ಆ ಕೋಳಿಗಳನ್ನ ಮತ್ತೆ ನಾಯಿಯನ್ನ ಸಾಯಿಸಿರೋದು ಆ ಮಹಿಳೆ ಅಲ್ಲ, ರಮೋನಾನೇ ಆಗಿದ್ದಾಳೆ. ಡೇವಿಡ್ ಜೊತೆ ಮಾತಾಡ್ಬೇಕಾದ್ರೆ ಇವಳು ಹೇಳಿದ್ಲು ಸ್ನೇಹಿತರೆ, ನಿಮ್ಮನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲ, ನಾನು ಕೋಳಿಯನ್ನ ಕೂಡ ನೋಡ್ಕೋಬೇಕಾಗಿದೆ ಅಂತ. ಹಾಗಾಗಿ ಕೋಪದಲ್ಲಿ ಕೋಳಿಗಳನ್ನ ಕೂಡ ಸಾಯಿಸಿದ್ದಾಳೆ. ಇನ್ನ ಚಾರ್ಲಿ ಕೂಡ ಮನೆಯಲ್ಲಿ ವಾಮಿಟ್ ಮಾಡ್ಕೊಂತ ಇತ್ತು, ಇವರ ಮಾತನ್ನ ಕೇಳ್ತಿರ್ಲಿಲ್ಲ ಅಂತ ಅದನ್ನ ಕೂಡ ಸಾಯಿಸ್ಬಿಟ್ಟಿದ್ದಾಳೆ. ರಮೋನಾನೇ ಮಕ್ಕಳಿಗೆ ತೊಂದರೆ ಕೊಡೋ ಮನಸ್ಥಿತಿಯನ್ನ, ಆ ಮನಸ್ಥಿತಿಯ ರೂಪನೇ ಆಗಿರೋ ಆ ಮಹಿಳೆ ತೊಂದರೆ ಕೊಡ್ತಿರೋ ಹಾಗೆ ವಿಜುವಲಿ ತೋರಿಸಿದ್ದಾರೆ. ಅಟ್ಟದ ಮೇಲಿಂದ ಇವಳೆ ಆನಿನ ಕರ್ಕೊಂಡು ತನ್ನ ರೂಮ್ಗೆ ಬಂದಿರ್ತಾಳೆ. ಆ ಲಾಕರ್ ಒಳಗೆ ಮಿರರ್ ವರ್ಲ್ಡ್ ಒಳಗೆ ಎಲ್ಲೂ ಹೋಗಿರಲ್ಲ, ಅದೆಲ್ಲ ಇವಳ ಮೈಂಡ್ ಅಲ್ಲಿ ನಡೀತಾ ಇದ್ದಿದ್ದು. ರಿಯಲ್ ಆಗಿ ಇವಳು ತನ್ನ ರೂಮ್ ಅಲ್ಲೇ ಕೂತಿದ್ದಾಳೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಡಿಪ್ರೆಷನ್ಗೆ ಒಳಗಾಗಿರುವಂತವರ ಮನ್ಸಲ್ಲಿ ಏನ್ ನಡೀತಿದೆ ಅಂತ ಹೇಳ್ಕೊಳೋಕೆ ಆಗಲ್ಲ. ಅದಕ್ಕೆ ಅದನ್ನ ಸ್ಕ್ರೀನ್ ಮೇಲೆ ಮಿರರ್ ವರ್ಲ್ಡ್ ಮತ್ತೆ ಆ ಮಹಿಳೆಯ ಮುಖಾಂತರ ಈ ಮೂವಿಯಲ್ಲಿ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಈಗ ಕತೆ ಕಡೆ ವಾಪಸ್ ಬರೋಣ. ಆನಿಯನ್ನ ಟೈಲರ್ ಜೊತೆ ಕಳಿಸಿ ಇವನ ಹತ್ರ ಇದ್ದ ಗನ್ ಇಸ್ಕೊಂಡು ಈಗ ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆಯ ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ಇಲ್ಲಿ ರಮೋನಾ ತನ್ನ ಮೈಂಡ್ ಜೊತೆ ಮಾತಾಡ್ತಿದ್ದಾಳೆ. ಆ ಕಪ್ಪು ಬಟ್ಟೆ ಹಾಕಿರೋ ಮಹಿಳೆ ಏನೆಲ್ಲ ಹೇಳ್ತಾಳೋ ಅದು ಇವಳ ಒಳ ಮನಸ್ಸು, ಇವಳ ಮೈಂಡ್ ಹೇಳ್ತಿರೋದು ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಆಗ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಮಹಿಳೆ ಹೇಳ್ತಾಳೆ, ನೀನು ಗನ್ ಹಿಡ್ಕೊಳ್ಳಿ ಅಂತಾನೆ ಕಾಯ್ತಾ ಇದ್ದೆ, ನೀನ್ ಶೂಟ್ ಮಾಡ್ತೀಯ ಅಂತ ಗೊತ್ತು. ಗನ್ನಲ್ಲಿ ಇದ್ದ ಎಲ್ಲಾ ಬುಲೆಟ್ಸ್ ಬಿಸಾಕಿ ಒಂದೇ ಬುಲೆಟ್ ಉಳಿಸ್ಕೊಂಡಿದ್ಯಾ, ಮತ್ತೆ ಪ್ರತಿದಿನ ನನಗೆ ಶಕ್ತಿ ಕೊಡು ಅಂತ ಕೇಳ್ಕೊಂತೀಯ, ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ತಾಳೆ. ಅಂದ್ರೆ ಸ್ನೇಹಿತರೆ, ರಮೋನಾ ತನಿಗೆ ಶಕ್ತಿ ಕೊಡು ಅಂತ ಅವಾಗವಾಗ ಕೇಳ್ಕೊಂತ ಇರ್ತಾಳೆ. ನಾನ್ ಅನ್ಕೊಂಡಿದ್ದೆ ಓಡಾಡೋಕೆ ಶಕ್ತಿ ಕೊಡು ಅಂತ ದೇವರಲ್ಲಿ ಕೇಳ್ಕೊಂತ ಇರ್ಬೋದು ಅಂತ, ಆದ್ರೆ ಅಲ್ಲ, ಇವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಶಕ್ತಿ ಕೊಡು ಅಂತ ಕೇಳ್ಕೊಂತಿದ್ಲು. ಅದಕ್ಕೆ ಒಂದೇ ಬುಲೆಟ್ ಉಳಿಸ್ಕೊಂಡಿದ್ದಾಳೆ ತನಿಗೆ ತಾನೇ ಶೂಟ್ ಮಾಡ್ಕೊಳ್ಳೋಕೆ. ಇವಳ ಮೈಂಡ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆ ಬಂದಿದೆ, ಅದಕ್ಕೆ ಅದನ್ನೇ ಮಾಡ್ಕೋ ಅಂತ ಈ ಮಹಿಳೆ ಹೇಳ್ತಾ ಇದ್ದಾಳೆ. ಇಲ್ಲ, ನಾನು ಸಾಯಲ್ಲ, ನನ್ನ ಮಕ್ಕಳನ್ನ ಯಾರು ನೋಡ್ಕೊಂತಾರೆ ಅಂತ ರಮೋನಾ ಹೇಳಿದಾಗ ಮಹಿಳೆ ಹೇಳ್ತಾಳೆ, ನೀನು ಮಕ್ಕಳನ್ನ ನೋಡ್ಕೊಂತಿಲ್ಲ, ಮಕ್ಕಳೇ ನಿನ್ನ ನೋಡ್ಕೊಂತ
ಇದ್ದಾರೆ. ನೀನು ಯಾವಾಗ್ಲೂ ರೂಮಲ್ಲಿ ಆ ವಿಡಿಯೋ ನೋಡೋದು ಬಿಟ್ರೆ ಏನು ಮಾಡಿಲ್ಲ. ನಿನ್ನ ಮೈಂಡ್ ನ ಯಾವ ಭಾಗದಲ್ಲಿ ದುಃಖ ಭಯ ಎಲ್ಲ ಇದೆಯೋ ಅದೇ ಭಾಗ ನಾನಾಗಿದ್ದೀನಿ. ಇವತ್ತೇ ಆ ದಿನ ರಮೋನಾ ಅಂತ ಇವಳು ಹೇಳಿದಾಗ ನಮಗೆ ಈಗ ಗೊತ್ತಾಗುತ್ತೆ ಸ್ನೇಹಿತರೆ, ಮೂವಿಯಲ್ಲಿ ಪದೇ ಪದೇ ಇವತ್ತೇ ಆ ದಿನ ಅಂತ ಯಾಕೆ ಹೇಳ್ತಿದ್ದಾಳೆ ಅಂದ್ರೆ ಇವತ್ತೇ ಇವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ದಿನ ಅಂತ. ರಮೋನಾ ತನ್ನ ಮನಸ್ಸು ಹೇಳ್ತಿರೋದನ್ನ ಕೇಳ್ತಾಳೆ. ನಾನು ಹೋದ್ರೆ ಮಕ್ಕಳು ಖುಷಿಯಾಗಿರ್ತಾರ ಅಂತ ಕೇಳಿದಾಗ, ನೀನು ಅವರನ್ನ ಈ ಮನೆಯಲ್ಲಿ ಬಂಧಿಸಿ ಇಟ್ಕೊಂಡಿಲ್ಲ ಅಂದಿದ್ರೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದು, ಹೊರಗೆ ಹೋಗೋಕೆ ಬಿಡದೇ ಇರೋದು, ಹೊಡೆಯೋದು ಬಡಿಯೋದು ಎಲ್ಲ ಮಾಡೋಕೆ ನೀನೇ ಇಲ್ಲ ಅಂದ್ರೆ ನಿನ್ ಮಕ್ಕಳು ಜೀವನದಲ್ಲಿ ಭವಿಷ್ಯದಲ್ಲಿ ತುಂಬಾನೇ ಮುಂದುವರೆದು ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಿ ಇಲ್ಲೇ ಇರೋ ಮಕ್ಕಳ ಫೋಟೋನ ಮಹಿಳೆ ಚೇಂಜ್ ಮಾಡಿ ಇವರು ಸಕ್ಸಸ್ಫುಲ್ ಆಗಿರೋ ಫೋಟೋಸ್ ನ ತೋರಿಸ್ತಾಳೆ. ಇದನ್ನ ನೋಡಿ ತನ್ನ ಮಕ್ಕಳು ಖುಷಿಯಾಗಿರ್ಲಿ ಅಂತ ರಮೋನಾ ಸಾಯೋ ನಿರ್ಧಾರ ಮಾಡಿ ಮೊದಲು ನಾನು ಅವರನ್ನ ಕೊನೆದಾಗಿ ಮೀಟ್ ಮಾಡ್ಬೇಕು ಅಂತ ಹೇಳ್ತಾಳೆ. ಇಲ್ಲಿ ಕನ್ನಡಿಯಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ, ಆ ಮಹಿಳೆ ಕಾಣ್ತಾನೆ ಇಲ್ಲ. ಯಾಕಂದ್ರೆ ಆ ಮಹಿಳೆ ಇದ್ರೆ ಅಲ್ವಾ ಕಾಣಕ್ಕೆ. ಇಲ್ಲಿವರೆಗೂ ಇವಳು ತನ್ನ ಮನಸ್ಸಿನ ಜೊತೆ ಮಾತಾಡ್ತಿರೋದು. ತಕ್ಷಣ ರಮೋನಾ ತನ್ನ ಮಕ್ಕಳ ಹತ್ರ ಬಂದು, ಈಗ್ಲೇ ನೀವಿಬ್ರು ಹತ್ರದಲ್ಲೇ ಇರೋ ಇನ್ನೊಂದು ಫಾರ್ಮ್ ಹೌಸ್ ಹತ್ರ ಹೋಗಿ, ಅವರು ಸಹಾಯ ಮಾಡ್ತಾರೆ ಅಂತ ಕಳಿಸ್ತಾ ಇದ್ದಾಳೆ. ಟೈಲರ್ ನೀನು ಬಾ, 3 ಜನ ಹೋಗೋಣ ಅಂತ ಅಂದ್ರೂ ಕೂಡ ಇವಳು ಕೇಳ್ತಿಲ್ಲ. ನೀವು ಮೊದ್ಲು ಹೋಗಿ ಅಂತ ಕಳಿಸ್ತಾಳೆ. ಹೋಗೋಕ್ಕೂ ಮುಂಚೆ ಆನಿ ತನ್ನ ಪೆಂಗ್ವಿನ್ ಗೊಂಬೆಯನ್ನ ರಮೋನಾಗೆ ಕೊಟ್ಟು ಹೋಗ್ತಾಳೆ. ಇಬ್ಬರು ಹೋಗಿ ಆದ್ಮೇಲೆ ರಮೋನಾ ವಾಪಸ್ ಬಂದು ಆ ಮಹಿಳೆಯ ಚೇರ್ ಮೇಲೆ ಕುತ್ಕೊಂಡು ಗನ್ ನೋಡ್ತಾ ಅಳ್ಬೇಕಾದ್ರೆ ಆ ಮಹಿಳೆನೆ ಗನ್ ಅನ್ನ ರಮೋನಾಳ ಮುಖಕ್ಕೆ ಪಾಯಿಂಟ್ ಮಾಡಿ ಟ್ರಿಗರ್ ನ ಎಳೆಯೋದಾಗೆ ಹೇಳಿ ಇವಳ ದೇಹದ ಒಳಗೇನೆ ಹೋಗ್ತಾಳೆ. ಇವಳ ಮನಸ್ಸಿನ ರೂಪನೇ ಆಗಿದ್ಲಲ್ವಾ, ಅದಕ್ಕೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ರಮೋನಾ ಹತ್ರ ಮಕ್ಕಳು ಓಡ್ ಬರ್ತಾರೆ. ಎಲ್ಲ ಸರಿ ಹೋಯ್ತು, ಅವಳು ಮತ್ತೆ ಬರಲ್ಲ, ಬಂದ್ರು ನಾವು ತಯಾರಾಗಿರ್ತೀವಿ ಅಂತ ಮನೆ ಹತ್ರ ಹೊರಟಾಗ ಈಗ ಮನೆಯ ನೇಮ್ ಬೋರ್ಡ್ ಕೂಡ ಇದೆ, ಐರಿಸ್ ಹೆವನ್ ಅಂತ. ಅಂದ್ರೆ ರಮೋನಾಳ ಫೇವ್ರೆಟ್ ಹೂ ಐರಿಸ್ ಆಗಿತ್ತು. ಮನೆ ಒಳಗೆ ಇವರು ಖುಷಿಯಾಗಿ ಹೋಗ್ಬೇಕಾದ್ರೆ ಚಾರ್ಲಿ ಕೂಡ ಬರುತ್ತೆ. ನಂತರ ಮನೆಯಲ್ಲಿ ಇರೋ ಪೇಂಟಿಂಗ್ ನ ತೋರಿಸಿದಾಗ ಇದರ ಮೇಲಿರೋ ರಮೋನಾ ಅಂತ ಹೆಸರು ಉಲ್ಟಾ ಇದೆ ಸ್ನೇಹಿತರೆ. ಅಂದ್ರೆ ಇದೆಲ್ಲ ಮಿರರ್ ವರ್ಲ್ಡ್ ಅಲ್ಲಿ ಆಗ್ತಾ ಇರೋದು. ಕನ್ನಡಿಯಲ್ಲಿ ಯಾವ ರೀತಿ ಎಲ್ಲ ಉಲ್ಟಾ ಕಾಣಿಸುತ್ತೋ ಅದೇ ರೀತಿ ಮಿರರ್ ವರ್ಲ್ಡ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಇರೋ ಹಾಗೆ ಕಾಣಿಸಿದ್ದು. ರಿಯಲ್ ವರ್ಲ್ಡ್ ಅಲ್ಲಿ ಇದರ ಉಲ್ಟಾ ಆಗಿದೆ. ರಮೋನಾ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿರ್ತಾಳೆ. ಅದನ್ನ ಮೂವಿಯಲ್ಲಿ ತೋರ್ಸಲ್ಲ, ಆದ್ರೆ ಪೇಂಟಿಂಗ್ ಅಲ್ಲಿ ಉಲ್ಟಾ ಹೆಸರು ನೋಡಿದಾಗ ನಮಗೆ ಗೊತ್ತಾಗೋದು. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಕೊನೆಯಲ್ಲಿ ರಮೋನಾಗೆ ಸಾಯೋದೇ ಒಂದು ದಾರಿ ಆಗಿರ್ಲಿಲ್ಲ ಸ್ನೇಹಿತರೆ. ತಾನು ಮಾಡಿದ ತಪ್ಪುಗಳನ್ನ ತಿದ್ಕೊಂಡು ಮಕ್ಕಳ ಜೊತೆ ಖುಷಿಯಾಗಿ ಇರ್ಬೋದಾಗಿತ್ತು. ಆದ್ರೆ ತನ್ನ ಮೈಂಡ್ ಅಲ್ಲಿ ಇರೋ ನೆಗೆಟಿವ್ ಆಲೋಚನೆಗಳಿಗೆ ಸೋತು ಆತ್ಮಹತ್ಯೆ ಮಾಡ್ಕೊಂತಾಳೆ. ಇದು ಮೂವಿ ಆಗಿರ್ಬೋದು ಸ್ನೇಹಿತರೆ, ಆದ್ರೆ ರಿಯಲ್ ಆಗಿ ರಮೋನಾ ರೀತಿ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ತಮ್ಮ ಮೈಂಡ್ ನ ಜೊತೆ ಇದೇ ರೀತಿ ಹೋರಾಡ್ತಾ ಇರ್ತಾರೆ. ಆದ್ರೆ ನೆಗೆಟಿವ್ ಥಾಟ್ಸ್ ನ ಗೆಲ್ಲೋಕೆ ಬಿಡದಲೆ ಅವುಗಳನ್ನ ಪಾಸಿಟಿವ್ ಯೋಚನೆಗಳಿಂದ ರಿಪ್ಲೇಸ್ ಮಾಡಿದ್ರೆ ಎಲ್ಲಾ ಸಮಸ್ಯೆ ಸರಿ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.